ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ಇವತ್ತು ನಾನು ಕಾಂಜಿ ಡ್ರಿಂಕನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಾಂಜಿ ಡ್ರಿಂಕ್ ಒಂದು ರಿಫ್ರೆಶಿಂಗ್ ಹಾಗೆಯೇ ಹೆಲ್ದಿ ಡ್ರಿಂಕ್ ಆಗಿದೆ. ಇದರಲ್ಲಿ ಕ್ಯಾರೆಟು, ಬೀಟ್ರೂಟು ಹಾಗೆಯೇ ಆಮ್ಲ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಮತ್ತು ಶುಂಠಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ, ಹಾಗೆಯೇ ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ಹಾಗೆಯೇ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ, ಹಾಗೆಯೇ ನಮ್ಮ ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬನ್ನಿ ನೋಡೋಣ ಈ ಕಾಂಜಿ ಮಾಡಲಿಕ್ಕೆ ಏನೇನು ಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಕಾಂಜಿ ಮಾಡಲಿಕ್ಕೆ ಗಾಜಿನ ಬಾಟಲನ್ನ ತೊಗೊಂಡಿದ್ದೀನಿ. ಹಾಗೆಯೇ ಇದನ್ನು ಮಾಡಲಿಕ್ಕೆ ಶುಂಠಿ, ನೆಲ್ಲಿಕಾಯಿ ಹಾಗೆಯೇ 2 ಕ್ಯಾರೆಟು, 1 ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಈ ಒಂದು ಕಾಂಜಿ ಅನ್ನೋ ಡ್ರಿಂಕು ಇದು ಪ್ರೋಬಯೋಟಿಕ್ಸು ಹಾಗೆಯೇ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಹಾಗೆಯೇ ಇದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹೌದು. ಇದು ಪರ್ಫೆಕ್ಟ್ ಆಗಿರುತ್ತೆ ಒಂದು ಡೈಜೆಷನ್ಗೆ, ಹಾಗೆಯೇ ಇಮ್ಯುನಿಟಿ ಕೂಡ ಇಂಪ್ರೂವ್ ಮಾಡುತ್ತೆ. ಹಾಗೆ ಸಮ್ಮರಲ್ಲೂ ಕೂಡ ಇದು ನಮ್ಮ ದೇಹವನ್ನು ತಂಪಾಗಿಡುತ್ತೆ. ಬನ್ನಿ ಮೊದಲಿಗೆ ಇಲ್ಲಿ ಜಾರ್ನಲ್ಲಿ ನಾನು ಶುಂಠಿ ಮತ್ತು ಈ ನೆಲ್ಲಿಕಾಯಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಸಾಸಿವೆಯನ್ನು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು ಸಾಸಿವೆಯನ್ನು ನೋಡಿ ಈ ಥರ ರುಬ್ಕೊಳ್ಬೇಕಾಗತ್ತೆ ತರಿ ಆಯಿತಾ. ಹಾಗೆಯೇ ಈ ಕ್ಯಾರೆಟನ್ನು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಈ ಥರ ಹೆಚ್ಕೊಳ್ಬೇಕಾಗತ್ತೆ. ಸ್ಲೈಸ್ ಆಗಿ ತಿನ್ನಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ ತೆಳುವಾಗಿ. ನೋಡಿ ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ಬೀಟ್ರೂಟನ್ನು ಕೂಡ ನಾವು ಅದೇ ರೀತಿ ಸ್ಲೈಸ್ ಮಾಡ್ಕೋಬೇಕಾಗತ್ತೆ ತೆಳುವಾಗಿ, ಆಯಿತಾ. ಈ ಬೀಟ್ರೂಟ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಇದನ್ನು ಕೂಡ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ ಜಾರಿಗೆ. ಹಾಗೆಯೇ ಇದಕ್ಕೆ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿದ್ರೆ ಇದಕ್ಕೆ 1 ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ, ರಾಕ್ ಸಾಲ್ಟು. ಹಾಗೆಯೇ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ, ಫುಲ್ಲು ಹಾಕಬೇಕಾಗತ್ತೆ ನೀರು. ಹಾಗೆಯೇ ಈ ಕಾಂಜಿಯನ್ನು ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಕೂಡ ಸಾಕಷ್ಟು ಬೆನಿಫಿಟ್ ಇದೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭ ಮಾಡೋದು, ಹಾಗೆಯೇ ನಮ್ಮ ಕರಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ ಮೇಲೆ. ಹಾಗೆಯೇ ನಾನು ಇಲ್ಲೊಂದು ಬಟ್ಟೆ ಇಟ್ಕೊಂಡು ಅದರ ಮೇಲ್ಗಡೆ ಈ ಥರ ಮುಚ್ಚಳವನ್ನು ಮುಚ್ತಾ ಇದ್ದೀನಿ, ಗಟ್ಟಿಯಾಗಿ ಕೂರುತ್ತೆ. ಇದನ್ನು ನಾವು ಈಗ ಸೂರ್ಯನ ಬೆಳಕಿಗೆ ಇಟ್ಬಿಡೋಣ. ಒಂದು 3 ದಿನ ನಾನು ಇಡ್ತಾ ಇದ್ದೀನಿ ಇದನ್ನು ಪರ್ಮೆಂಟ್ ಆಗಲಿಕ್ಕೆ. ನೋಡಿ 3 ದಿನ ಆದಮೇಲೆ ಈ ಕಾಂಜಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಾ, ನಮ್ಮ ಕಾಂಜಿ ರೆಡಿಯಾಗಿದೆ. ಕಲರ್ಫುಲ್ ಆಗಿದೆ ಅಲ್ವಾ. ಹಾಗೆಯೇ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಈ ವೈನೆಲ್ಲ ಇರುತ್ತಲ್ಲ ಅದೇ ರೀತಿಯೇ ಹೆಲ್ದಿ ಕಾಂಜಿ ಅಂತಲೇ ಹೇಳ್ಬೋದು, ಆಯಿತಾ. ಇದನ್ನು ಹೀಗೆ ಕುಡಿಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಫ್ರಿಜ್ನಲ್ಲಿಟ್ಟು ಕೂಡ ನೀವು ಕುಡಿಬೋದು. ಚಿಲ್ಲಾಗಿ ಮಾಡಿಕೊಂಡು ಕುಡಿದ್ರೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಕುಡಿಲಿಕ್ಕೆ. ನೋಡಿದ್ರೆ ಕಾಂಜಿ ಡ್ರಿಂಕ್ ರೆಡಿಯಾಗಿದೆ ಇಲ್ಲಿ. ಓಕೆ ಫ್ರೆಂಡ್ಸ್, ನೀವು ಕೂಡ ಈ ಹೆಲ್ದಿಯಾದ ಕಾಂಜಿ ಡ್ರಿಂಕನ್ನು ಮಾಡಿ ನೋಡಿ. ಹಾಗೆಯೇ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ 5 ವರ್ಷದ ಕೆಳಗಿನ ಮಕ್ಕಳಿಗೇನು ಕೊಡೋದು ಬೇಡ. ಹಾಗೆಯೇ ಯಾರ್ಯಾರು ಈ ಮೆಡಿಸಿನ್ ಎಲ್ಲ ತೊಗೊಳ್ತಾ ಇರ್ತೀರಲ್ಲ ಅವರೆಲ್ಲ ಈ ಡ್ರಿಂಕನ್ನು ಕುಡಿಯೋದಕ್ಕಿಂತ ಮುಂಚೆ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದನ್ನು ಮರಿಬೇಡಿ. ನೋಡಿದ್ರ ಹಾಗೆಯೇ ಈ ಕಾಂಜಿಯಲ್ಲಿ ಹಾಕಿದ್ದೀವಲ್ಲ ಈ ವೆಜಿಟೇಬಲ್ ಕೂಡ ಕ್ಯಾರೆಟ್, ಬೀಟ್ರೂಟ್ ಆಗಿರ್ಬೋದು, ಜಿಂಜರ್ ಆಮ್ಲವನ್ನು ಕೂಡ ಈ ಉಪ್ಪಿನಕಾಯಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ತಿನ್ನಲಿಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೇನೂ ಕೂಡ ಈ ವೆಜಿಟೇಬಲ್ನ ತಿನ್ಬೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.